ಇದು ಅಪರೂಪದಲ್ಲೇ ಅಪರೂಪದ ಕೆಸ ಇದು. ಇದಕ್ಕೆ ನಮ್ಮ ಈ ಆಡು ಭಾಷೆಯಲ್ಲಿ ಚೀಪ್ ಕೆಸ ಅಂತ ಹೇಳ್ತಾರೆ. ಇದು ನವಂಬರ್ 15ರಿಂದ ಜನವರಿ 15 ತನಕ ಮಾತ್ರ ಇದಕ್ಕೆ ಒಳ್ಳೆ ರೀತಿಯಿಂದ ಸಾರಾಗಿರ್ಬೋದು ಅಥವಾ ಪಲ್ಯ ಆಗೋದು ಮಾಡ್ಬೋದು. ಇದಕ್ಕೆ ಹೆಚ್ಚಾಗಿ ಈ ಕೆಸದ ಜೊತೆಗೆ ಬೇಳೆಯನ್ನು ಹಾಕಿ ಅತ್ಯುತ್ತಮವಾದಂಥ ಸಾರು ಮತ್ತು ಇನ್ನಿತರ ಪದಾರ್ಥವನ್ನು ಮಾಡ್ಬೋದು. ಇದು ಜನವರಿ 15 ನಂತರ ನೀವು ಇದೇನಾದರೂ ಮಾಡಲಿಕ್ಕೆ ಹೋದರೆ ಇದಕ್ಕೆ ನೀರಿನ ಅಂಶ ಪ್ರಮಾಣ ಹೆಚ್ಚಾಗಿದ್ದು ಇದು ಸರಿಯಾಗಿ ಬೇಯೋದಿಲ್ಲ ಮತ್ತು ತುರ್ಕಿ ಕೂಡ ಬಂದಿರುತ್ತೆ. ಅದಕ್ಕಾಗಿ ಇದು ನವಂಬರ್ 15ರಿಂದ ಜನವರಿ 15 ತನಕ ಮಾತ್ರ ಸಿಗುವಂತಹ ಅಪರೂಪದಲ್ಲೇ ಅಪರೂಪದ ಒಂದು ಕೆಸ ಅಂತ ಹೇಳ್ಬೋದು. ಇದು ಆಡು ಭಾಷೆಯಲ್ಲಿ ಚೀಪ್ ಕೆಸ ಅಂತೇಳಿ ಕರೀತಾರೆ. ನಾವು ಮರ್ಯಾದೆ ಮಾಡ್ಕೊಂಡು ಕುಂತ್ರೆ ಮರ್ಯಾದೆ ಮಾಡ್ಕೊಂಡೇ ಇರ್ತೀವಿ, ಗೊತ್ತಾಯ್ತಾ? ಅದಕ್ಕಾಗಿ ಮರ್ಯಾದೆ ಬಿಡ್ತಾರೆ ಅದರ ಒಂದು ಹಂತ ನಾವು ಎಕ್ಸಿಕ್ಯೂಟಿವ್ ಬಂದ ಈಗ ಮರ್ಯಾದೆ ಬಿಟ್ಟು ಒಟ್ಟೊಟ್ಟದ ಹಪ್ಪಲ್ಲ ಇರತ್ತಲ್ಲ ಮತ್ತೆ ಡಿಸೆಂಬರ್ನಿಂದ ನವಂಬರ್ ತನಕ ನವಂಬರ್ 18ಗೆ ನಂತರ ಜನವರಿ 18 ತನಕ ನೀರೇರು ಬಿಡ್ತೈತಿ ಅಂತ ಹೇಳಬೇಕು. ನೀರೇರು ಇದಾಗ್ತೈತಿ, ಬೇಯೋದಿಲ್ಲ ಅಂತ ಬೇಯಿಸಿದ್ರೆ ಈ ಪೀರಿಯಡ್ ಒಳಗಾದರೆ ಬೇಯಿಸಿದ್ರೆ ಬೇಯ್ತೈತಿ. ಅದನ್ನು ಹಾಲು ಕೆಸ ಇದು